ನಾನು 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಂದು ಡಿವೋಷನಲ್ ಆಲ್ಬಮ್ ಮಾಡಿದ್ದೆ. ಅದಕ್ಕೆ ಹೋಗ್ಬಿಟ್ಟು ಬಂದು ಧೈರ್ಯ ಮಾಡ್ಬಿಟ್ಟು ಕೇಳ್ಬಿಟ್ಟೆ, ಸರ್ ಹಿಂಗೆ ನಿಮ್ಮನ್ನೇ ಒಂದು ನೆನಪಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀನಿ, ರಾಯರ ಮೇಲೆ ಸಾಂಗು, ನೀವು ಇದನ್ನು ಹಾಡ್ತೀರಾ ಅಂತ ಕೇಳಿದೆ. ನಾನು ಹಿಂಗಿದ್ದೀನಿ ಸರ್, ನೀವು ಅಂತಿದ್ದೀನಿ, ನಂಗೆ ಮಾತೇ ಬರ್ತಲ್ಲ. ಅವರು ಏಮಯ್ಯ ಚಪ್ಪಯ್ಯ ಅಂದ್ಬಿಟ್ಟು ಹಿಂಗೆ ನನ್ನ ಜೊತೆ ತೆಲುಗಲ್ಲಿ ಮಾತಾಡ್ತಾಯಿದ್ರು. ಹೇಳ ಏನು ಬೇಕು ಹೇಳಿ, ಇವಾಗ ನಾನು ಏನು ಮಾಡ್ಬೇಕು ಹೇಳು ಅಂದರು. ಸರ್ ನೀವು ಹಾಡ್ತೀರಾ ಅಂದ. ಅವ್ರು ಒಂದೇ ಮಾತಂದಿದ್ದು, ಸರ್ ಹಾಡ್ತೀನಿ, ಯಾಕೆ ಹಾಡಲ್ಲ, ನನಗೆ ಹಾಡು ಇಷ್ಟ ಆದರೆ ಡೆಫಿನೆಟ್ಲಾಗಿ ಹಾಡ್ತೀನಿ, ಇಷ್ಟ ಆಗಲಿಲ್ಲ ಅಂದರೆ ನೀನು ಬೇಜಾರು ಮಾಡ್ಕೋಬೇಡ ಅಂದರು. ನಾನು ಸಾರ್ ಅಷ್ಟು ಹೇಳಿದ್ರಲ್ಲ, ಅದೇ ನನಗೆ ಪುಣ್ಯ ಅದು. ಸೂಪರ್ ಸರ್ ಅಂದ್ಬಿಟ್ಟು ಆವಾಗ ಸಿ ಡಿ ಕಾಲ, ಇದು ಏನು ನಮಗೆ ಸಿಡೀಸ್ ಬರ್ನ್ ಮಾಡಿ ಅದರಲ್ಲಿ ನಾವು ಇದು ಮಾಡಿ ಕೊಡೋವಂಥದ್ದು. ಸರಿ ಸಿ ಡಿ ಎಲ್ಲ ತಂದಿದ್ಯಾ ಅಂದರು. ಹ್ಞೂ ಸರ್ ತಂದಿದ್ದೀನಿ. ಸರಿ ಟ್ರ್ಯಾಕು ಎಲ್ಲ ನಮ್ಮ ಇವರು ಕೊಟ್ಬಿಡು, ನಮ್ಮ ಪಿ ಎಗೆ, ಅವ್ರು ನೋಡ್ಕೊತಾರೆ, ಹೀಲ್ ಕಾಲ್ ಯು. ಸರಿ ಆಯಿತು, ಒಂದು 2-3 ಮಂತ್ಸ್ ಆಯಿತು, ಕಾಲ್ ಬರಲಿಲ್ಲ. ನಾನು ಅದೇ ಅಂದ್ಕೊಂಡೆ ಮೋಸ್ಟ್ಲಿ ಸರ್ಗೆ ಇಷ್ಟ ಆಗಿರಲ್ವೇನೋ. ಆ್ಯಂಡ್ ನಾವು ಪದೇ ಅವ್ರಿಗೆ ಫೋನ್ ಮಾಡಿ ಅದು ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರಲ್ಲ. ಸರಿ ಓಕೆ ಇರ್ಬೋದೇನೋ ಅಂತ ಅಂದ್ಕೊಂಡು ಸಡನ್ನಾಗಿ ಒಂದು ಗುರುವಾರ ಅವರು ಚಂದ್ರು ಸರ್ ಅಂತ ಇದ್ದಾರೆ, ಅವರು ಪಿ ಎ, ಅವ್ರು ಕಾಲ್ ಮಾಡಿದ್ರು. ಅನಿರುದ್ಧ ಗುರುವಾರ ರಾಯರವಾರ, ನಿಜ ಸರ್ ನಾವು ಹುಟ್ಟಿದ್ದು ಗುರುವಾರ. ಸೊ ಅದೊಂಥರ ಅದೇನೋ ಒಂಥರ ಮ್ಯಾಜಿಕ್, ಅದು ಶಕ್ತಿ ಇದ್ದೇ ಇದೆ ಅದು. ಸೊ ಅವ್ರು ಫೋನ್ ಮಾಡಿಬಿಟ್ಟು ನಿನ್ನ ಹಾಡು ಒಪ್ಕೊಳ್ಳೋದಕ್ಕೆ, ಹಾಡೋದಕ್ಕೆ ಒಪ್ಕೊಂಡಿದ್ದಾರಪ್ಪ ಎಸ್ ಪಿ ಸರ್ರು, ನೀನು ಚೆನ್ನೈಗೆ ಬರೋಕ್ಕಾಗತ್ತಾ ಇವಾಗ, ಯಾಕಂದರೆ ಅವರು ನಾಳೆ ಬೆಳಗ್ಗೆ ಅಮೆರಿಕಾಗೆ ಹೊರಟು ಬಿಡ್ತಾ ಇದ್ದಾರೆ, ಇನ್ನು 3 ಮಂತ್ಸ್ ಸಿಗಲ್ಲ ಅವರು, ನಿಂಗೆ ಇವಾಗ ಬರೋಕ್ಕಾಗತ್ತಾ ಅಂದರು. ನಾನು ಸಾರ್ ಈಗ ತುಂಬ ಕಷ್ಟ ಸರ್ ನಾನು ಬರೋದಕ್ಕೆ ಅಂತ. ಆವಾಗ ಇನ್ನು ಎಲ್ಲಿ ನಾವು ಅಷ್ಟೊಂದು ವಿತ್ ದ ಫ್ಲೈಟ್ಸ್ ಆ್ಯಂಡ್ ಎವ್ರಿಥಿಂಗ್ ಅಷ್ಟು ಅಡ್ವಾನ್ಸ್ಡು ಆಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಬರೋಕ್ಕೆ ನಮಗೆ. ಅವಾಗ ಏನು ಫೋನಲ್ಲೂ ಇಂಟರ್ನೆಟ್ ಇರಲಿಲ್ವಲ್ಲ, ಈಗ ಟಕ್ ಅಂತ ಬುಕ್ ಮಾಡ್ಕೊಂಡು ಹೋಗೋದಕ್ಕೆ ಅಲ್ಲೆಲ್ಲೋ ಹೋಗ್ಬೇಕು, ಅವ್ರ ಹತ್ರ ಯಾರ ಹತ್ರನೂ ಬುಕ್ ಮಾಡಿಸ್ಬೇಕು. ಸರಿ ಆಯಿತು ಅಂದ್ಬಿಟ್ಟು ಅವರೇ ಹಾಡು ಕಳಿಸ್ತಾರೆ ಪರವಾಗಿಲ್ವಾ ಅಂದರು. ಸರ್ ಅವರು ಒಪ್ಕೊಂಡಿರೋದೇ ಗ್ರೇಟು ಸರ್, ಅವ್ರು ಕೊಟ್ಟಿದ್ದು ನಮಗೆ ಪ್ರಸಾದ, ಪ್ಲೀಸ್ ದಯವಿಟ್ಟು ಏನು ಅದು ಹಾಡು ಕಳಿಸ್ಬಿಟ್ರೆ ಇದು ನಮ್ಮ ಪುಣ್ಯ ಸರ್ ಅಂತ ಹೇಳಿದ್ರು. ಸೂಪರ್, ಸರಿ ಆಯಿತು ನಾನು ಹೇಳ್ತೀನಿ ಸರ್ಗೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅವರು ಕಳಿಸಿದ್ರು. ಆ ವಾಯ್ಸ್ ಕೇಳ್ತಾ ಇದ್ದಂಗೆ ಸ್ಟುಡಿಯೋಲಿ ಝುಮ್ ಅಂತ ವೈಬ್ರೇಷನ್.